ಸ್ನೇಹಿತರೆ, ನೀವುಗಳೇನಾದರೂ 10ನೇ ತರಗತಿ ಪಾಸ್ ಆಗಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸೇರ್ಕೋಬೇಕು ಅಂತ ಹೇಳೋದಾದ್ರೆ ನಿಮಗೋಸ್ಕರ ಅಂತಾನೆ 827 ಹುದ್ದೆಗಳ ಕುರಿತು ವಿಷಯನ ತಿಳಿಸ್ಕೊಡ್ತೀನಿ. ಸೊ ಏನಂದ್ರೆ ಈ ಒಂದು ಹುದ್ದೆಗಳ ಕುರಿತು ಏಜು, ಸ್ಯಾಲ್ರಿ, ಎಕ್ಸಾಮ್ ಫೀಸ್ ಎಷ್ಟು ಮತ್ತೆ ಸಿಲೆಬಸ್ ಯಾವ ತರ ಇರುತ್ತೆ, ಅರ್ಜಿನ ಯಾವ ರೀತಿ ಸಲ್ಲಿಸೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೂ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. 827 ಅಂತ ಒಟ್ಟು ಹುದ್ದೆಗಳು ಖಾಲಿ ಇರುತ್ತೆ. ಇದರಲ್ಲಿ ಕಾನ್ಸ್ಟೇಬಲ್, ವೆಟರ್ನರಿ, ಡ್ರೈವರ್, ಗಾರ್ಡನರ್, ಮತ್ತೆ ವಾಟರ್ ಕ್ಯಾರಿಯರ್, ಕಾಬ್ಲರ್, ಟೈಲರ್, ವಾಷರ್ಮನ್, ಬಾಬರ್, ವೇಟರ್, ಕಾರ್ಪೆಂಟರ್ ಮತ್ತೆ ನರ್ಸಿಂಗ್ ಆರ್ಡಿನರ್ಲಿ ಅಂತ 827 ಪೋಸ್ಟ್ಗಳು ಖಾಲಿಯಾಗಿರುತ್ತೆ. ಸೊ ನಿಮ್ಗೆ ಇಲ್ಲಿ ಯಾವ ಟ್ರೇಡ್ ಸೂಟ್ ಆಗುತ್ತೆ ಆ ಟ್ರೇಡ್ಗೆ ನೀವು ಅರ್ಜಿನ ಸಲ್ಲಿಸಿ. ಬೇರೆ ಬೇರೆ ಟ್ರೇಡ್ಗೆ ಬೇರೆ ಬೇರೆ ಪೋಸ್ಟ್ ಡಿವೈಡ್ ಆಗಿರುತ್ತೆ ಕ್ಯಾಟಗರಿ ವೈಸ್. ಸೊ ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಅದಕ್ಕೆ ಅರ್ಜಿನ ಸಲ್ಲಿಸಿ. ಇದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಪೇ ಸ್ಕೇಲ್ ಬಂದ್ಬಿಟ್ಟು 21,700 ರೂಪಾಯಿ. ಇದು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಬರುತ್ತೆ. SSB ಅಂತ, ಸಹಸ್ರ ಸೀಮಾ ಬಲ್ ಅಂತ. ಸೊ 21,700 ಬೇಸಿಕ್ ಪೇ ಇರುತ್ತೆ. ಅಲೋಯನ್ಸ್ ಎಲ್ಲ ಸೇರಿ ನಿಮಗೆ ಸ್ಟಾರ್ಟಿಂಗ್ 45,000ದಿಂದ 50,000 ತನಕ ಸ್ಯಾಲರಿಯಲ್ಲಿ ಸಿಗ್ತಾ ಹೋಗುತ್ತೆ. ಹೇಳಿದೆ 10ನೇ ತರಗತಿ ಪಾಸ್ ಆಗಿರೋ ಸಾಕು ಅಂತ. ಸೊ ಎಲ್ಲ ಟ್ರೇಡ್ಗಳಿಗೂ ಕೂಡ 10ನೇ ತರಗತಿ ಮಿನಿಮಮ್ ಪಾಸ್ ಆಗಿರ್ಬೇಕಾಗುತ್ತೆ. ಸೊ ಜೊತೆಯಲ್ಲಿ ಇನ್ ಕೇಸ್ ನೀವು ವೆಟರ್ನರಿಗೆ ಅಪ್ಲಿಕೇಶನ್ ಹಾಕ್ತೀನಿ ಅಂದ್ರೆ ನಿಮಗೆ ಈ ಒಂದು ಟ್ರೇಡ್ ರಿಲೇಟೆಡ್ 1 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಸೊ ನೀವು ಡ್ರೈವರ್ ಹುದ್ದೆಗೆ ಅರ್ಜಿನ ಸಲ್ಲಿಸ್ತೀನಿ ಅಂದ್ರೆ ಈ ಒಂದು ಹುದ್ದೆಗೆ ನಿಮ್ಮ ಹತ್ರ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇರುತ್ತೆ. ಸೊ ಅದೇ ತರ ನೀವು ಸ್ಪೆಷಲ್ ಆಗಿ ಯಾವ ಟ್ರೇಡ್ಗೆ ಅರ್ಜಿನ ಸಲ್ಲಿಸ್ತೀರಾ ಸೊ ಆ ಟ್ರೇಡ್ ರಿಲೆವೆಂಟ್ ಆಗಿ ನಿಮ್ಮ ಹತ್ರ ಯಾವ್ದಾದ್ರು 1 ವರ್ಷದ ತನಕ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಸೊ ಏಜ್ ಅಷ್ಟೇನೆ, ಮಿನಿಮಮ್ ನಿಮ್ಗೆಲ್ಲ 18 ವರ್ಷ ಆಗಿರ್ಬೇಕಾಗುತ್ತೆ. ಸೊ ವೆಟರ್ನರಿ ಅವ್ರಿಗೆ 27 ವರ್ಷ, ಇದು ಜನರಲ್. ಇದ್ರ ಮೇಲೆ 3 ವರ್ಷ OBCಗೆ ಪ್ಲಸ್ SC/STಗೆ 5 ವರ್ಷ ರಿಲ್ಯಾಕ್ಸೇಷನ್ಸ್ ಇರುತ್ತೆ. ಸೊ ಡ್ರೈವರ್ಗೂ ಹುದ್ದೆಗಳಿಗೂ ಅಷ್ಟೇನೆ, ಮಿನಿಮಮ್ 18, ಮ್ಯಾಕ್ಸಿಮಮ್ 27, ಜೊತೆಗೆ OBC SC/ST ರಿಲ್ಯಾಕ್ಸೇಷನ್ಸ್ ಸಿಗುತ್ತೆ. ಸೊ ಅದೇ ತರ ಈ ಗಾರ್ಡನರ್, ವಾಟರ್ ಕ್ಯಾರಿಯರ್, ಕಾಬ್ಲರ್, ಟೈಲರ್ ಅಂತ ಇದಕ್ಕೆ 18ರಿಂದ 23 ವರ್ಷ ಮಾತ್ರ ಇರುತ್ತೆ. ಇದ್ರ ಮೇಲೆ ಕೂಡ 3 ವರ್ಷ ಪ್ಲಸ್ 5 ವರ್ಷ ರಿಲ್ಯಾಕ್ಸೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಮೊದಲು ನೀವು ಯಾವ ಟ್ರೇಡ್ಗೆ ಎಲಿಜಿಬಲ್ ಇದ್ದೀರಾ ಅಥವಾ ಯಾವ ಟ್ರೇಡ್ಗೆ ಅಪ್ಲೈ ಮಾಡ್ತೀರಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ತದನಂತರ ಆ ಟ್ರೇಡ್ಗೆ ನಿಮ್ಮ ಹತ್ರ 1 ವರ್ಷ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಹೊರಗಡೆ ನೀವೆಲ್ಲಾದ್ರೂ ಫೇಕ್ ಆಗಿ ಎಕ್ಸ್ಪೀರಿಯನ್ಸ್ ತಗೊಂಡ್ರು ಕೂಡ ನಡೆಯುತ್ತೆ, ಅಂತ ತೊಂದರೆ ಇಲ್ಲ. ಸೊ ನಂತರ ಏಜ್ ನೋಡ್ಕೊಳ್ಳಿ. ಏಜ್ ಪ್ರತಿಯೊಂದು ಟ್ರೇಡ್ಗೂ ವೇರಿಯೇಷನ್ಸ್ ಇದೆ. ಸೊ ಎಲಿಜಿಬಲ್ ಇದ್ರೆ ಅಪ್ಲೈ ಮಾಡಿ. ಯಾವ ತರ ಅಂದ್ರೆ, ಸೊ ವೆಬ್ಸೈಟ್ ನಾನು ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಅಪ್ಲಿಕೇಶನ್ ಲಿಂಕ್ ಅಂತ, ನೀವು ಅದನ್ನ ಕ್ಲಿಕ್ ಮಾಡೋದ್ರಿಂದ ಡೈರೆಕ್ಟ್ ಆಗಿ ನೀವು ಅಪ್ಲಿಕೇಶನ್ ಹಾಕುವಂತಹ ಪೋರ್ಟಲ್ಗೆ ಡೈರೆಕ್ಟ್ ಆಗಿ ಹೋಗ್ತೀರಾ. ಸೊ ಇಲ್ಲಾಂದ್ರೆ ಈ ಒಂದು ವೆಬ್ಸೈಟ್ಗಳನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಈ ಒಂದು ವೆಬ್ಸೈಟ್ಗೆ ಹೋಗು ಕೂಡ ಅರ್ಜಿನ ಸಲ್ಲಿಸಬಹುದು. ಸ್ನೇಹಿತರೆ, ಇನ್ನ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಅಂತ ಕೇಳಿದ್ರೆ, ಮೊದಲಿಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಮಾಡ್ತಾರೆ, ನಂತರ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಮಾಡ್ತಾರೆ. ಸೊ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಲ್ಲಿ ಏನಿರಲ್ಲ. ಸೊ ನೀವು 4.8 ಕಿಲೋಮೀಟರ್ ರನ್ನಿಂಗ್ ರೇಸ್ ನ ಮಾಡಬೇಕಾಗುತ್ತೆ 24 ನಿಮಿಷದಲ್ಲಿ. ಇದು ಹುಡುಗರಿಗೆ. ಅದೇ ನೀವು ಗರ್ಲ್ಸ್ ಆದ್ರೆ ನಿಮಗೆ 2.4 ಕಿಲೋಮೀಟರ್ ಓಟ ಇರುತ್ತೆ 18 ನಿಮಿಷದಲ್ಲಿ. ಸೊ ಇದು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಆಗಿರುತ್ತೆ. ಅದೇ ತರ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂದ್ರೆ ಏನು ಇಲ್ಲ, ನಿಮ್ಮ ಹೈಟ್ ವೇಟ್ ಮಾತ್ರ ಚೆಕ್ ಮಾಡ್ತಾರೆ. ಸೊ ಹುಡುಗರುಗಳಿಗೆ 170 ಸೆಂಟಿಮೀಟರ್ಸ್ ಹೈಟ್ ಇರಬೇಕಾಗುತ್ತೆ. ಎದೆ ಸುತ್ತಳತೆ ಬಂದು 80 ಸೆಂಟಿಮೀಟರ್ ಮಿನಿಮಮ್ ಪ್ಲಸ್ 5 ಸೆಂಟಿಮೀಟರ್ ಹಿಗ್ಗಿಸಿದಾಗ. ಅದೇ ಗರ್ಲ್ಸ್ಗಾದ್ರೆ ಹೈಟ್ ಬಂದು 157 ಸೆಂಟಿಮೀಟರ್ಸ್ ಮಾತ್ರ ಇರುತ್ತೆ. ಬೇರೆ ಟ್ರೇಡ್ಗಳಿಗೂ ಕೂಡ ಹೈಟ್ ಅಲ್ಲಿ ಕೂಡ ಕೆಲವೊಂದು ರಿಲ್ಯಾಕ್ಸೇಷನ್ ಮಾಡಿದ್ದಾರೆ. ಸೊ ಗಾರ್ಡನರ್, ವಾಟರ್ ಕ್ಯಾರಿಯರ್, ಕಾಬ್ಲರ್, ಟೈಲರ್, ವಾಷರ್ಮನ್, ಬಾಬಾ, ವೇಟರ್ ಮತ್ತೆ ಕಾರ್ಪೆಂಟರ್ ಈ ಒಂದು ಟ್ರೇಡ್ಸ್ ಗಳಿಗೆ ಹೈಟ್ 167 ಸೆಂಟಿಮೀಟರ್ ಇದ್ರೂ ಸಾಕು. ಎದೆ ಸುತ್ತಳತೆ 78 ಇದ್ರೂ ಸಾಕು. ಫೀಮೇಲ್ಸ್ಗಾದ್ರೆ ಹೈಟ್ 157 ಇದ್ರೂ ಕೂಡ ಸಾಕಾಗುತ್ತೆ. ನಂತರ ನೀವು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಲ್ಲಿ ಪಾಸ್ ಆದ್ರಿ ಅಂದ್ರೆ ನಿಮಗೆ ಸ್ಟೇಜ್ 2 ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ಇದು ನಿಮಗೆ 2 ಅವರ್ಸ್ ಇರುತ್ತೆ, 2 ಗಂಟೆ ಅಂದ್ರೆ 120 ನಿಮಿಷ ಟೈಮ್ ಇರುತ್ತೆ. 100 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಸೊ ಈ 100 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನಲ್ಲಿ ಫರ್ದರ್ ಡಿವೈಡ್ ಮಾಡಿ ಜನರಲ್ ನಾಲೆಡ್ಜ್, ಮ್ಯಾಥಮೆಟಿಕ್ಸ್, ರೀಸನಿಂಗ್, ಜನರಲ್ ಇಂಗ್ಲಿಷ್ ಅಥವಾ ಜನರಲ್ ಹಿಂದಿ 2 ಆಪ್ಷನ್ ಅಲ್ಲಿ ಇರುತ್ತೆ. ಜನರಲ್ ಇಂಗ್ಲಿಷ್ ನಾವು ತಗೋಬಹುದು. ಸೊ ಮಿನಿಮಮ್ ಕ್ವಾಲಿಫೈ ಮಾರ್ಕ್ಸಿಂಗ್ ಕೂಡ ಇಲ್ಲಿ ತಗೋಬೇಕಾಗುತ್ತೆ. ಸೊ ಏನಂದ್ರೆ 50% ಮಾರ್ಕ್ಸ್ UR ಮತ್ತೆ AWS ಕ್ಯಾಟಗರಿ ಮತ್ತೆ OBC ಕ್ಯಾಟಗರಿ ಅವರು ತಗೋಬೇಕಾಗುತ್ತೆ. ಇನ್ನು SC/ST ಅವರು ಮಿನಿಮಮ್ 45% ಮಾರ್ಕ್ಸ್ ತಗೋಬೇಕಾಗುತ್ತೆ. ಸೊ ಇಷ್ಟು ತಗೊಂಡ್ರೆ ನೀವು ಮಿನಿಮಮ್ ಎಲಿಜಿಬಲ್ ಆಗ್ತೀರಾ. ಸೊ ಕಟ್ ಆಫ್ ಸೆಲೆಕ್ಷನ್ ಅಂತ ಬಂದಾಗ ಹೈಯೆಸ್ಟ್ ಯಾರು ಮಾರ್ಕ್ಸ್ ತಗೊಂಡಿರ್ತಾರೆ ಅಲ್ಲಿಂದ ಇವರು ಶಾರ್ಟ್ ಲಿಸ್ಟ್ ಮಾಡ್ಕೊಂತ ಬರ್ತಾರೆ. ರಿಟನ್ ಟೆಸ್ಟ್ ಅಲ್ಲಿ ಪಾಸ್ ಆದ ನಂತರ ನಿಮ್ಮನ್ನ 1:20 ರೇಷಿಯೋದಲ್ಲಿ ತಗೊಂಡು ಇವ್ರುಗಳಿಗೆ ಸ್ಕಿಲ್ ಟೆಸ್ಟ್ ನ ಕೊಡ್ತಾರೆ. ಸೊ ಅದೇ ನೀವು ಯಾವ ಟ್ರೇಡ್ ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಅಥವಾ ಆಪ್ಷನ್ ಮಾಡ್ಕೊಂಡಿರ್ತೀರ ಆ ಟ್ರೇಡ್ ರಿಲೇಟೆಡ್ ಒಂದು ಸ್ಕಿಲ್ ಟೆಸ್ಟ್ ನ ಕೊಡ್ತಾರೆ. ಆ ಸ್ಕಿಲ್ ಟೆಸ್ಟ್ ಅಲ್ಲಿ ಮಿನಿಮಮ್ ಸ್ಕೋರಿಂಗ್ ಅಂತ ಮಾಡ್ಬೇಕಾಗುತ್ತೆ. ಸೊ ಆ ಸ್ಕೋರಿಂಗ್ ಮಾಡಿದ ನಂತರ ರಿಟರ್ನ್ ಟೆಸ್ಟ್ ಅಲ್ಲಿ ತಗೊಂಡಿರೋಂಥ ಮಾರ್ಕ್ಸ್ ಮೇಲೆ ಕಟ್ ಆಫ್ ಮಾಡಿ ಶಾರ್ಟ್ ಲಿಸ್ಟ್ ಮಾಡಿ ನಿಮ್ಮನ್ನ ಸೆಲೆಕ್ಷನ್ ಮಾಡ್ಕೊತಾರೆ.
20 ಏಪ್ರಿಲ್ ಆಗಿರುತ್ತೆ. ಯಾಕೆಂದ್ರೆ ಇದು ನೋಟಿಫಿಕೇಶನ್ ರಿಲೀಸ್ ಆಗಿರೋದು 21/3/2026. ಸೊ ಈ ನೋಟಿಫಿಕೇಶನ್ ರಿಲೀಸ್ ಆದ ನಂತರ 30 ದಿನಗಳ ಕಾಲ ಕೊನೆ ದಿನಾಂಕ ಇರುತ್ತೆ. ಸೊ 30 ದಿನಗಳ ಕಾಲ ಅಂದ್ರೆ 20/4/2026 ಆಗುತ್ತೆ. ಸೊ ನೀವು 20ನೇ ತಾರೀಕು ಅಂತ ಕಾಯುತ್ತಾ ಕೂತ್ಕೊಬೇಡಿ. ಸೊ ಅದ್ರ ಬೇಗನೆ ಅರ್ಜಿನ ಸಲ್ಲಿಸಿ. ಸೊ ಈ ವಿಡಿಯೋ ನೋಡಿದ ತಕ್ಷಣ ವಿತಿನ್ 2-3 ಡೇಸ್ ಅಲ್ಲಿ ನೀವು ಅರ್ಜಿನ ಸಲ್ಲಿಸೋದಕ್ಕೆ ಎಲ್ಲ ರೀತಿ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡು ಅರ್ಜಿನ ಸಲ್ಲಿಸಿ. ಸ್ನೇಹಿತರೆ, ಈ ಒಂದು ನೋಟಿಫಿಕೇಶನ್ ಅಥವಾ ಈ ಒಂದು ರಿಕ್ರೂಟ್ಮೆಂಟ್ ನಡೀತಾ ಇರೋದು ಸಶಸ್ತ್ರ ಸೀಮಾ ಬಲ್ ಅಂತ. ಇದು ಭಾರತ ಸರ್ಕಾರ ಅಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ಬರುತ್ತೆ, ಹೋಮ್ ಮಿನಿಸ್ಟರ್ ಅಂಡರ್ ಬರುತ್ತೆ. ಸೊ ಇದು ಸೆಂಟ್ರಲ್ ಗೌರ್ಮೆಂಟ್ ಆಗಿರುತ್ತೆ.